ರಾಜ್ಯದ ಡಿಪ್ಲೊಮೊ ಐಟಿಐ ವಿದ್ಯಾರ್ಥಿಗಳು ಎಲ್ಎಲ್ಬಿ ಪ್ರವೇಶ ಪಡೆಯಬಹುದು. ಹೈಕೋರ್ಟ್ ಮಹತ್ವದ ತೀರ್ಪು. ಉನ್ನತ ಶಿಕ್ಷಣದ ಕನಸು ಕಾಣ್ತಾ ಇದ್ದ ಡಿಪ್ಲೊಮೊ ಐಟಿಐ ಮತ್ತು ಜೆಒಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪೊಂದನ್ನು ನೀಡಿದೆ. ಇಷ್ಟು ದಿನ ಪಿಯುಸಿ ಮಾಡಿಲ್ಲ ಎಂಬ ಕಾರಣಕ್ಕೆ ಕಾನೂನು ಪದವಿ ಪ್ರವೇಶದಿಂದ ವಂಚಿತರಾಗಿದ್ದ ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗ ನ್ಯಾಯ ಸಿಕ್ಕಂತಾಗಿದೆ. ಕಳೆದ 2023ರಿಂದ ಆರಂಭವಾದ ಸುದೀರ್ಘ ಕಾನೂನು ಹೋರಾಟಕ್ಕೆ ಈಗ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಐಟಿಐ ಮುಗಿಸಿ ನಂತರ ಪದವಿ ಪಡೆದಿದ್ದ ನರೇಂದ್ರ ಎಂಬ ವಿದ್ಯಾರ್ಥಿ ಸೇರಿದಂತೆ ಹಲವರು ಕಾನೂನು ಪದವಿ ಪಡೆಯಲು ಮುಂದಾದಾಗ ಕಾಲೇಜು ಆಡಳಿತ ಮಂಡಳಿಗಳು ಪಿಯುಸಿ ಮಾಡಿಲ್ಲ ಎಂಬ ತಾಂತ್ರಿಕ ಕಾರಣವೊಡ್ಡಿ ಪ್ರವೇಶ ನಿರಾಕರಿಸಿದವು. ಕೆಲವರ ಅಡ್ಮಿಷನ್ ಕೂಡ ಕ್ಯಾನ್ಸಲ್ ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ವಿದ್ಯಾರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಿದ್ರು. ಐಟಿಐ, ಡಿಪ್ಲೊಮಾ ಮತ್ತು ಓಜೆಸಿ ಕೋರ್ಸ್ಗಳನ್ನ ಪಿಯುಸಿಗೆ ತತ್ಸಮಾನ ಅಂತ ಪರಿಗಣಿಸಬೇಕು. ಪ್ರವೇಶ ನಿರಾಕರಿಸುವಂತಿಲ್ಲ. ವಿದ್ಯಾರ್ಥಿಗಳು ಪಿಯುಸಿ ಮಾಡಿಲ್ಲ ಎಂಬ ಒಂದೇ ಕಾರಣಕ್ಕೆ ಎಲ್ಎಲ್ಬಿ ಸೀಟು ನೀಡಲು ನಿರಾಕರಿಸುವಂತಿಲ್ಲ. ತಾಂತ್ರಿಕ ಶಿಕ್ಷಣಕ್ಕೂ ಮಾನ್ಯತೆ ಇದೆ. ಯಾವುದೇ ತಾಂತ್ರಿಕ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಕಾನೂನು ಪದವಿ ಪಡೆಯಲು ಅರ್ಹರು ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದು ಕೇವಲ ನನ್ನೊಬ್ಬನ ಗೆಲುವಲ್ಲ, ನನ್ನಂತೆ ಕನಸು ಕಂಡಿದ್ದ ಸಾವಿರಾರು ವಿದ್ಯಾರ್ಥಿಗಳ ಗೆಲುವು. ಕಾನೂನು ಪದವಿ ಪಡೆಯಲಾಗದೆ ಎಷ್ಟೋ ಯುವಕರ ಕನಸುಗಳು ಅರ್ಧಕ್ಕೆ ನಿಂತಿದ್ದವು. ಇಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಹೆಚ್ಚಾಗಿದೆ. ನಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಅರ್ಜಿದಾರ ವಿದ್ಯಾರ್ಥಿ ನರೇಂದ್ರ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.